ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಭಾರತದ ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತರ್ತಿರೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಅದೇ ರೈತರ ಸಾಮೂಹಿಕ ಶಕ್ತಿ, ಅಂದ್ರೆ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಅಥವಾ ರೈತ ಉತ್ಪಾದಕ ಸಂಸ್ಥೆಗಳು. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ನೋಡೋಕೆ ಎಷ್ಟು ಚಂದ ಅಲ್ವಾ ಈ ಚಿತ್ರ. ಹಚ್ಚಸಿರಿನ ಹೊಲ, ಒಂಥರ ಪ್ರಶಾಂತವಾದ ವಾತಾವರಣ. ಆದರೆ ಈ ಸುಂದರ ದೃಶ್ಯದ ಹಿಂದೆ ಒಬ್ಬಂಟಿಯಾಗಿ ಕಷ್ಟಪಡೋ ಸಣ್ಣ ರೈತರ ಆರ್ಥಿಕ ಸಂಕಷ್ಟಗಳು, ಅವರ ಸವಾಲುಗಳು ಅದು ಸಾಮಾನ್ಯವಾಗಿ ನಮ್ಮ ಕಣ್ಗೆ ಬೀಳೋದೇ ಇಲ್ಲ. ಸರಿ, ಹಾಗಾದ್ರೆ ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗಿರೋದು ಇವತ್ತಿನ ರೈತರು ಎದುರಿಸ್ತಿರೋ ಸವಾಲುಗಳನ್ನ. ಈಗಿನ ಕಾಲದಲ್ಲಿ ಅವರ ಸಮಸ್ಯೆಗಳು ಕೇವಲ ಹೊಲದಲ್ಲಿ ಬೆಳೆ ತೆಗೆಯೋದಕ್ಕೆ ಸೀಮಿತವಾಗಿಲ್ಲ, ಅದಕ್ಕಿಂತ ತುಂಬಾನೇ ಹೆಚ್ಚಿದೆ. ಒಬ್ಬ ಸಣ್ಣ ರೈತನ ಕಷ್ಟಗಳನ್ನ ಯೋಚನೆ ಮಾಡಿ ನೋಡಿ. ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ಮಾರ್ಕೆಟ್ ಸಿಗಲ್ಲ. ಹೊಸ ಟೆಕ್ನಾಲಜಿ ಬಳಸೋಣ ಅಂದ್ರೆ ಅದಕ್ಕೆ ಬೇಕಾದಷ್ಟು ದುಡ್ಡಿರಲ್ಲ. ಒಳ್ಳೆ ಬೀಜ, ಗೊಬ್ಬರ ತಗೊಳ್ಳೋದು ಕೂಡ ಕಷ್ಟ ಆಗಿರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಚಿಕ್ಕ ಜಮೀನಿನ ಮೇಲೆ ಯಾರೂ ಹೂಡಿಕೆ ಮಾಡೋಕೆ ಮುಂದೆ ಬರೋದಿಲ್ಲ. ಇದೇ ಕಾರಣಕ್ಕೆ ಒಂದು ಹೊಸ ದಾರಿ ಬೇಕಿತ್ತು. ಹಾಗಿದ್ರೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರನೇ ಇಲ್ವಾ? ಖಂಡಿತ ಇದೆ. ಅದು ಅನ್ಕೊಂಡಷ್ಟು ಸಂಕೀರ್ಣ ಅಲ್ಲ, ತುಂಬಾನೇ ಸರಳ, ಆದ್ರೆ ಬಹಳನೇ ಶಕ್ತಿಯುತವಾದ ಒಂದು ಪರಿಹಾರ. ಈ ಮಾತನ್ನ ನಾವೆಲ್ಲ ಕೇಳಿರ್ತೀವಿ ಅಲ್ವಾ? ಒಬ್ರೇ ಇದ್ರೆ ಬಲಹೀನರು, ಅದೇ ಒಟ್ಟಾಗಿ ಸೇರಿದ್ರೆ ಬಲಿಷ್ಠರು. ಇದೇ ತತ್ವ, ಇದೇ ಐಡಿಯಾ ಕೃಷಿ ಕ್ಷೇತ್ರಕ್ಕೂ ಅನ್ವಯಿಸುತ್ತೆ. ಒಬ್ಬ ರೈತನಿಗಿಂತ ನೂರಾರು ರೈತರು ಒಟ್ಟಿಗೆ ಸೇರಿದಾಗ ಅವರ ಧ್ವನಿಗೆ ಬೆಲೆ ಬರುತ್ತೆ, ಅವರ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದೇ ವಿಷಯವನ್ನ ತಜ್ಞರು ಕೂಡ ಒಪ್ಕೊಳ್ತಾರೆ. ಅವರ ಪ್ರಕಾರ ರೈತರೆಲ್ಲ ಒಂದೆಡೆ ಸೇರ್ಸೋದು ಹೂಡಿಕೆ, ಟೆಕ್ನಾಲಜಿ ಮತ್ತೆ ಮಾರ್ಕೆಟಿಂಗ್ನಂತಹ ಎಲ್ಲ ಸವಾಲುಗಳಿಗೆ ಒಂದು ಅತ್ಯುತ್ತಮ ಪರಿಹಾರ ಆಗ್ಬಲ್ಲದು. ಹಾಗಾದ್ರೆ ಈ ರೈತ ಉತ್ಪಾದಕ ಸಂಸ್ಥೆ ಅಂದ್ರೆ FPO ಅಂದ್ರೆ ಏನು ಅಂತ ನೀವು ಕೇಳ್ಬೋದು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ರೈತರೇ ಸೇರಿ ಶುರು ಮಾಡಿಕೊಂಡಿರೋ ಒಂದು ಸಂಸ್ಥೆ ಅಥವಾ ಕಂಪನಿ. ಇಲ್ಲಿ ಅವರೆಲ್ಲರೂ ತಮ್ಮ ಉತ್ಪಾದನೆ ಮತ್ತು ಮಾರಾಟದ ಶಕ್ತಿಯನ್ನು ಒಟ್ಟಾಗಿ ಬಳಸ್ಕೊಳ್ತಾರೆ. ಸರಿ, ಈ ಸಂಸ್ಥೆಗಳು ಹುಟ್ಕೊಳ್ಳೋದು ಹೇಗೆ ಮತ್ತು ಅವು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಈಗ ಸ್ವಲ್ಪ ವಿವರವಾಗಿ ನೋಡೋಣ. ನೋಡಿ, ಇದರ ರಚನೆ ತುಂಬಾನೇ ವ್ಯವಸ್ಥಿತವಾಗಿ ಆಗುತ್ತೆ. ಮೊದಲನೇ ಹಂತದಲ್ಲಿ ಸುಮಾರು 20 ರೈತರು ಒಟ್ಟಾಗಿ ಒಂದು ರೈತ ಆಸಕ್ತಿ ಗುಂಪು ಅಥವಾ FIG ಅನ್ನೋದನ್ನು ಶುರು ಮಾಡ್ತಾರೆ. ಆಮೇಲೆ ಈ ಥರದ ಸುಮಾರು 50 ಗುಂಪುಗಳು ಅಂದ್ರೆ ಹೆಚ್ಚು ಕಡಿಮೆ 1000 ರೈತರು ಸೇರಿ ಒಂದು FPO ಸ್ಥಾಪನೆ ಆಗುತ್ತೆ. ಇದನ್ನ ಪ್ರೊಫೆಷನಲ್ ಆಗಿ ಮ್ಯಾನೇಜ್ ಮಾಡೋಕೆ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಒಬ್ಬ CEO ಕೂಡ ಇರ್ತಾರೆ. ಈ ರಚನೆಯಿಂದ ಆಗೋ ಅತಿದೊಡ್ಡ ಉಪಯೋಗ ಏನು ಗೊತ್ತಾ? ಸಾವಿರಾರು ಸಣ್ಣ ಸಣ್ಣ ರೈತರು ಒಟ್ಟಾಗಿ ಒಂದು ದೊಡ್ಡ ಪ್ರೊಫೆಷನಲ್ ಕಂಪನಿ ಥರ ಕೆಲಸ ಮಾಡ್ಬೋದು. ಇದರಿಂದ ಮಾರುಕಟ್ಟೆಯಲ್ಲಿ ಅವರಿಗೆ ಚೌಕಾಸಿ ಮಾಡೋ ಶಕ್ತಿ ಸಿಕ್ಕಾಪಟ್ಟೆ ಹೆಚ್ಚಾಗುತ್ತೆ. ಇದೆಲ್ಲ ಕೇವಲ ಥಿಯರಿ ಅಷ್ಟೇನಾ? ಖಂಡಿತ ಇಲ್ಲ. ಬನ್ನಿ, ನಮ್ಮ ಕರ್ನಾಟಕದಲ್ಲೇ ಇದು ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಚಳುವಳಿಯ ಹಾಗೆ ಬೆಳೆದಿದೆ ಅಂತ ನೋಡೋಣ. ನಂಬೋಕೆ ಕಷ್ಟ ಆಗ್ಬೋದು, ಆದ್ರೆ ಕರ್ನಾಟಕ ಒಂದರಲ್ಲೇ ಬರೋಬ್ಬರಿ 350 FPOಗಳು ರಿಜಿಸ್ಟರ್ ಆಗಿವೆ. ಇದು ಈ ಚಳುವಳಿ ಎಷ್ಟು ದೊಡ್ಡದಾಗಿದೆ ಅನ್ನೋದಕ್ಕೆ ಸಾಕ್ಷಿ. ನೆನ್ಪಿಡಿ, ಪ್ರತಿಯೊಂದು FPOನಲ್ಲೂ ನೂರಾರು, ಕೆಲವೊಮ್ಮೆ ಸಾವಿರಾರು ರೈತರು ಸದಸ್ಯರಾಗಿರ್ತಾರೆ. ಈ ನಕ್ಷೆ ನೋಡಿ ನಿಮಗೆ ಗೊತ್ತಾಗತ್ತೆ. ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ರಾಜ್ಯದ ಮೂಲೆ ಮೂಲೆಯಲ್ಲೂ FPOಗಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಿವೆ. ಇದು ಯಾವುದೋ ಒಂದು ಭಾಗಕ್ಕೆ ಸೀಮಿತವಾದ ಯಶಸ್ಸಲ್ಲ, ಇದು ಇಡೀ ರಾಜ್ಯಾದ್ಯಂತ ಹರಡಿರೋ ಒಂದು ದೊಡ್ಡ ನೆಟ್ವರ್ಕ್. ಈ FPOಗಳ ಯಶಸ್ಸಿನ ಹಿಂದೆ ದೊಡ್ಡ ದೊಡ್ಡ ಸಂಸ್ಥೆಗಳ ಬೆಂಬಲನೂ ಇದೆ. ನಬಾರ್ಡ್, ತೋಟಗಾರಿಕೆ ಇಲಾಖೆ, ಕೃಷಿ ಇಲಾಖೆಯಂತಹ ಸರ್ಕಾರಿ ಸಂಸ್ಥೆಗಳು ಇವುಗಳನ್ನ ಶುರು ಮಾಡೋಕೆ ಪ್ರೋತ್ಸಾಹ ನೀಡಿವೆ. ಇದರಲ್ಲಿ ಮುಖ್ಯವಾಗಿ ನಬಾರ್ಡ್ ಒಂದೇ ಬರೋಬ್ಬರಿ 186 FPOಗಳನ್ನ ಪ್ರೋತ್ಸಾಹಿಸಿದೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ FPO ಅಂದ ತಕ್ಷಣ ನಮ್ಗೆ ನೆನ್ಪಾಗೋದು ಬರೀ ರಾಗಿ, ಭತ್ತ, ಜೋಳದಂಥ ಬೆಳೆಗಳಷ್ಟೇ ಅಲ್ವಾ? ಆದರೆ ಕಥೆ ಅಲ್ಲಿಗೆ ಮುಗಿಯಲ್ಲ. ಈ ಮಾಡೆಲ್ ಬೇರೆ ಬೇರೆ ಕೃಷಿ ಕ್ಷೇತ್ರಗಳಲ್ಲೂ ಸಖತ್ತಾಗಿ ಕೆಲಸ ಮಾಡುತ್ತೆ. ಉದಾಹರಣೆಗೆ ಬಾಗಲಕೋಟೆಯಲ್ಲಿರೋ ಜವಾರಿ ಎಮ್ಮೆ ಸಾಕಾಣಿಕೆ ಮತ್ತು ಹಾಲು ಉತ್ಪಾದಕರ ಸೊಸೈಟಿಯನ್ನೇ ನೋಡಿ. ಇಲ್ಲಿ ಹೈನುಗಾರರೆಲ್ಲ ಒಟ್ಟಾಗಿ ಸೇರಿ ತಮ್ಮ ಹಾಲಿಗೆ ಒಳ್ಳೆ ಬೆಲೆ ಸಿಗೋ ಹಾಗೆ ಮಾಡಿಕೊಳ್ತಿದ್ದಾರೆ. ಅದೇ ರೀತಿ ಬಾಗಲಕೋಟೆ ಕುರಿ ಮತ್ತು ಉಣ್ಣೆ ಉತ್ಪಾದಕರ ಸಹಕಾರಿ ಸಂಘದಂತಹ FPOಗಳು ಪಶುಪಾಲಕರ ಬದುಕಿಗೂ ಒಂದು ಹೊಸ ಶಕ್ತಿ ನೀಡಿವೆ. ಅಷ್ಟೇ ಅಲ್ಲ, ರೇಷ್ಮೆ ಕೃಷಿಯಂತಹ ವಿಶೇಷ ಕ್ಷೇತ್ರಗಳಲ್ಲೂ FPOಗಳು ಅದ್ಭುತವಾಗಿ ಕೆಲಸ ಮಾಡ್ತಿವೆ. ಬಳ್ಳಾರಿಯ ಹಂಪಿ ರೇಷ್ಮೆ ರೈತರ ಉತ್ಪಾದಕರ ಕಂಪನಿ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್.
ಅಷ್ಟೇ ಯಾಕೆ ನಮ್ಮ ಕರ್ನಾಟಕ ರಾಜ್ಯ ಸಾಂಬಾರ ಪದಾರ್ಥಗಳ ಅಭಿವೃದ್ಧಿ ಮಂಡಳಿ ಕೂಡ ಹಲವು FPOಗಳಿಗೆ ಪ್ರೋತ್ಸಾಹ ನೀಡಿದೆ. ಇದರಿಂದ ನಮಗೆ ಗೊತ್ತಾಗೋದೇನೆಂದ್ರೆ ಈ FPO ಮಾಡೆಲ್ ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂತ. ಇಷ್ಟೆಲ್ಲ ನೋಡಿದ ಮೇಲೆ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮುನ್ನೆ ಬರುತ್ತೆ. ಈ ಯಶಸ್ಸನ್ನ ನೋಡಿದ್ರೆ ಇದು ನಮ್ಮ ಕೃಷಿ ಕ್ಷೇತ್ರದ ಭವಿಷ್ಯಕ್ಕೆ ಒಂದು ಮಾದರಿಯಾಗಬಹುದಾ? ಕರ್ನಾಟಕದಲ್ಲಿ ಇಷ್ಟೊಂದು ಯಶಸ್ವಿಯಾಗಿರೋ ಈ FPO ಮಾಡೆಲ್ ಕೇವಲ ನಮ್ಮ ದೇಶಕ್ಕೆ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇರೋ ಕೋಟ್ಯಾಂತರ ಸಣ್ಣ ರೈತರ ಸಮಸ್ಯೆಗಳಿಗೆ ಒಂದು ಪರಿಹಾರದ ಬ್ಲೂಪ್ರಿಂಟ್ ಆಗಬಹುದೇ? ಇದೊಂದು ನಾವು ಯೋಚನೆ ಮಾಡಲೇಬೇಕಾದ ವಿಷಯ. ಕೊನೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಇಷ್ಟೇ: FPOಗಳ ಹಿಂದಿರೋ ಮೂಲತತ್ವ ಒಬ್ಬೊಬ್ಬ ರೈತನ ಪ್ರತ್ಯೇಕ ಯಶಸ್ಸಲ್ಲ, ಬದಲಿಗೆ ಎಲ್ಲರ ಸಾಮೂಹಿಕ ಶಕ್ತಿಯಿಂದ ಎಲ್ಲರ ಏಳಿಗೆಯನ್ನ ಸಾಧಿಸೋದು. ಇದು ನಿಜಕ್ಕೂ ಕೃಷಿಯ ಭವಿಷ್ಯಕ್ಕೆ ಒಂದು ಹೊಸ ದಾರಿಯನ್ನೇ ತೋರಿಸ್ತಿದೆ.